ಮತ್ತು ವಿಜಯೇಂದ್ರನ ಅಡ್ವೈಸ್ಮೆಂಟ್ನಿಂದ ಕರ್ನಾಟಕ ಬಿ ಜೆ ಪಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾಯಿಲ್ಲ. ಎಲ್ಲೂ ಇದ್ರ ಬಗ್ಗೆ ಅವ್ರು ಮಾಡಿಲ್ಲ. ಆದರೆ ನಿನ್ನೆ ಟ್ವಿಟರ್ದಾಗ ಹಾಕೋತಾರೆ ನಮ್ಮೆಲ್ಲರ ಸಂಘಟಿತ ಹೋರಾಟ. ಹಾಂ, ನಮ್ಮ ಫೋಟೋ ಬಿಟ್ಟರೆ ವಿಜಯೇಂದ್ರನ ಫೋಟೋ ಅವ ಹಾಕೋತಾನೆ, ತಾನು ಏನೂ ಸಂಬಂಧ ಇಲ್ಲ ಅದಕ್ಕೆ. ಅಂದರೆ ಎಷ್ಟು ನಾಚಿಗೇಡಿ ಆಗಿಬಿಟ್ಟಾನೆ ರಾಜ್ಯಾಧ್ಯಕ್ಷ. ಇದರ ಕ್ರೆಡಿಟ್ ತೊಗೊಳಕ್ಕೆ ಬಡ್ದಾಡ್ಲಕತ್ತಾರ. ಕ್ರೆಡಿಟ್ ತೊಗೋದಿದ್ರೆ ಪಾರ್ಟಿ ಆಗಬೇಕಾಗಿತ್ತು. ಇನ್ನು ಸುಪ್ರೀಂ ಕೋರ್ಟಿಗೆ ಇವತ್ತು ಹಾಕಿದ್ರೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಂತ ನಿರ್ಣಯ ಮಾಡಿ. ಸರ್, ಈಗ ಚಿಕ್ಕಬಳ್ಳಾಪುರ ಸಿದ್ದರಾಮಯ್ಯ ಹೇಳಿದ್ದಾರೆ 5 ವರ್ಷ ನಾನೇ ಸಿ ಎಮ್ ಆಗಿರ್ತೀನಿ, ನಾವು ಬಂಡೆ ರೀತಿ ಕೆಲಸ ಮಾಡ್ತೀವಿ, ಬಿ ಜೆ ಪಿಯವರು ಯಾವುದೂ ಅಭಿವೃದ್ಧಿ ಮಾಡಿಲ್ಲ, ನಮಗೆ ಅಭಿವೃದ್ಧಿಗೂ ತೊಡಕಾಲಾಗ್ತಾ ಇದ್ದಾರೆ, 5 ವರ್ಷ ನಾನೇ ಸಿ ಎಮ್ ಅಂತ ಹೇಳಿ. ಎಲ್ಲಿ ಬಿ ಜೆ ಪಿ ಕರ್ನಾಟಕ ಬಿ ಜೆ ಪಿ ಅಧ್ಯಕ್ಷ ಎಲ್ಲಿ ತೊಡಕಾಲಾಗ್ಯಾನ? ಭಾಳ ಸ್ನೇಹಮಯಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷದಾನ ಸಿದ್ದರಾಮಯ್ಯ ಜೊತೆಗೆ. ಯಾಕಂದ್ರೆ ಅವ್ರದ್ದು ಹೊಂದಾಣಿಕೆ ಇರೋದ್ರಿಂದ ಸಿದ್ದರಾಮಯ್ಯ ಜೊತೆ ಒಳ್ಳೆಯ ಸಂಬಂಧ ಇದೆ. ಬಿ ಜೆ ಪಿ ಅಧ್ಯಕ್ಷರದು ಮುಖ್ಯಮಂತ್ರಿ ಅಂತೂ ಹೇಳ ನನ್ನ ಭಿಕ್ಷೆಯಿಂದ ಆಗ್ಯಾರತ್ತೇಳಿ ಅವ್ರ ಜೊತೆ ಒಳ್ಳೆಯ ಸಂಬಂಧ ಇದೆ. ಕರ್ನಾಟಕದಲ್ಲಿ ಬಿ ಜೆ ಪಿ ವಿರೋಧ ಪಕ್ಷ ಇದೆ ಅನ್ನೋಂಥ ಪ್ರಶ್ನೆ ರಾಜ್ಯದ ಜನರ ಮುಂದಿದೆ. ಇಷ್ಟು ಹಗರಣ ಆದ್ರೂ ಎಷ್ಟು ಅಂತಿಂಥ ಇಶ್ಯೂಗಳು, ಆ ಹಗರಣಗಳನ್ನು ತೆಗೆದು ಇವತ್ತು ನಾವು ಆ ಹಗರಣ ತೆಗೆದು ಸಿ ಬಿ ಐ ಕೊಡಿಸಿದ್ವಿ. ಇವರು ಇನ್ನೂವರೆಗೆ ಒಬ್ಬ ಮಂತ್ರಿನೂ ಸಿದ್ದರಾಮಯ್ಯ ಸರ್ಕಾರದಿಂದ ರಾಜೀನಾಮೆ ಕೊಡಿಸ್ಲಿಕ್ಕಾಗಿಲ್ಲ. ಯಾರಿಗೆ? ಈ ವಿರೋಧ ಪಕ್ಷ ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅಂದಾಗ ಸಿದ್ದರಾಮಯ್ಯನವ್ರಿಗೆ ಭಯ ಇಲ್ಲ. ಬಿ ಜೆ ಪಿದು ಅವ್ರಿಗೇನು ಭಯ ಇತ್ತು? ನಂದು ಭಯ ಇತ್ತು. ಆ ಭಯವನ್ನು ಮುಕ್ತ ಮಾಡಲಿಕ್ಕೆ ವಿಜೇಂದ್ರ ಮತ್ತು ಅವರ ಪೂಜ್ಯ ತಂದೆಯವರು ನಮ್ಮ ಗೃಹ ಮಂತ್ರಿಗಳು ಅಮಿತ್ ಶಾ ಕೈಕಾಲು ಹಿಡಿದು ನಾನು ಉಚ್ಚಾಟನೆ ಮಾಡಿಸಿ ನೆಮ್ಮದಿಯಿಂದ ತಿಳ್ಕೊಂಡಾರೆ. ಈಗ ಅವ್ರಿಗೆ ಚಾಲು ಆಗ್ತದೆ. ಈಗ ಚಿಮ್ಮಾರಿ ಹಾಕ್ಲಕತ್ತ. ನೀವು ಹೋಗಿ ನೋಡಿರಿ ಆ ಟ್ವೀಟ್ನಲ್ಲಿ ಜನರ ಭಾವನೆ. ನೀವೇನು ಮಾಡ್ಲಕತ್ತೀರಿ? ಯತ್ನಾಳ್ ಅವ್ರು ಮಾಡ್ಲಕತ್ತಾರೆ, ನೀವೇನು ಮಾಡ್ಲಕತ್ತೀರಿ ಅಂತ ಕೇಳಕತ್ತಾರೆ. ಸಿ ಎಮ್ ಆಗಿ